Good evening, students. ಗುಡ್ ಈವ್ನಿಂಗ್ ಮ್ಯಾಮ್. ಕಾಫಿ ಆಯ್ತಾ ಎಲ್ಲಾರ್ದು? ಏನ್ ಮಾಡ್ತಿದ್ದೀರಾ? ಆಯ್ತು ಮ್ಯಾಮ್. ಓದ್ಕೊಳ್ತಿದ್ದೀರಾ? ಎಸ್ ಮ್ಯಾಮ್. ವೆರಿ ಗುಡ್. ಯಾಕಂದ್ರೆ ಇವಾಗ ಶಾಲೆಗೂ ಬರೋ ಹಾಗಿಲ್ಲ, ಹಾಗಾಗಿ ಮನೆಯಲ್ಲೇ ಓದ್ಕೋಬೇಕು. ನಿಮ್ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ನಮ್ಮ ಮನೇಲಿ ಅಪ್ಪ, ಅಮ್ಮ, ಅಕ್ಕ. ಓ ವೆರಿ ಗುಡ್. ಹಾಗಿದ್ರೆ ಇವಾಗ ನಿಮ್ ಮನೆಯಲ್ಲಿ ಅಷ್ಟೆಲ್ಲ ಜನ ವಾಸವಾಗಿರ್ತೀರಾ ಅಲ್ವಾ? ಅದಕ್ಕೆ ನಾವು ಅಷ್ಟ್ ಜನ ಒಟ್ಟಿಗೆ ವಾಸ ಮಾಡೋ ಒಂದು ವ್ಯವಸ್ಥೆಗೆ ನಾವ್ ಏನಂತ ಹೇಳ್ತೀವಿ? ಕುಟುಂಬ, ಫ್ಯಾಮಿಲಿ. ವೆರಿ ಗುಡ್, ಕುಟುಂಬ. ಹಾಗಿದ್ರೆ ನಾವಿವಾಗ ಇಂದಿನ ತರಗತಿನಲ್ಲಿ ಕುಟುಂಬ ಅನ್ನೋ ಪಾಠದ ಬಗ್ಗೆ ನಿಮ್ಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಸಮಾಜಶಾಸ್ತ್ರದಲ್ಲಿ ಮೊದಲನೇ ಪಾಠ ಇರೋದೇ ಕುಟುಂಬ ಅಲ್ವಾ? ಎಸ್ ಮ್ಯಾಮ್. ಟೆಕ್ಸ್ಟ್ ಬುಕ್ ತೆಗ್ದು ನೋಡಿದೀರಾ ಏನಿದೆ ಹೆಂಗಿದೆ ಅಂತ? ಹ್ಞೂ ಮ್ಯಾಮ್. ಓಕೆ. ಹಾಗಿದ್ರೆ ಇವಾಗ ಕುಟುಂಬದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕುಟುಂಬ ಅಂದ ತಕ್ಷಣ ಒಂದು ಫ್ಯಾಮಿಲಿ ಫೋಟೋ ಇರುತ್ತೆ. ಫೋಟೋನ ನೋಡಿದೀರಾ? ಎಸ್ ಮ್ಯಾಮ್. ಅಲ್ವಾ? ಕುಟುಂಬದಲ್ಲಿ ಸಣ್ಣ ಕುಟುಂಬನೂ ಇರ್ಬೋದು, ಒಂದಷ್ಟು ಜನ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತಾರಲ್ವಾ, ಆ ಕುಟುಂಬಗಳು ಎಷ್ಟೊಂದ್ ಇರ್ಬೋದು. ಈ ಕುಟುಂಬಗಳು ಯಾಕಾಗಿ ಹುಟ್ಕೊಂಡ್ವು ಅನ್ನೋದು ಗೊತ್ತಾ ನಿಮ್ಗೆ? ಇಲ್ಲ ಮ್ಯಾಮ್. ಯೋಚನೆ ಮಾಡಿ ನೋಡೋಣ. ರಕ್ತ ಸಂಬಂಧದಿಂದ. ಹೌದು. ಜೊತೆಗೆ ನಮ್ಮ ಅಗತ್ಯತೆಗಳನ್ನ ಪ್ರತಿ ಹಂತದಲ್ಲಿ ಈಡೇರಿಸೋದು ಯಾರು? ಕುಟುಂಬದವರು. ಕುಟುಂಬದವರು, ನಮ್ಮ ತಂದೆ ತಾಯಿ ಅಲ್ವಾ? ಹೌದು ಮ್ಯಾಮ್. ಹಾಗೆ ಮಾನವನ ಜೀವನದಲ್ಲಿ ಎಂತ ಅವನ ಆಸೆ ಆಕಾಂಕ್ಷೆಗಳು, ಅವನ ಅಗತ್ಯತೆಗಳನ್ನ ಅವಶ್ಯಕತೆಗಳನ್ನ ಈಡೇರಿಸೋದು ಕುಟುಂಬದ ಸದಸ್ಯರು. ಈ ಸಮಾಜದ ಪ್ರತಿಯೊಂದು ಘಟ್ಟದಲ್ಲೂ ಮೂಲವಾಗಿ ಎಲ್ಲರಿಗೂ ಬೇಕಾಗಿರುವಂತದ್ದು, ಆಧಾರವಾಗಿರುವಂತದ್ದು ಕುಟುಂಬ. ಹಾಗಾಗಿ ನಾವು ಇಂದಿನ ತರಗತಿಯಲ್ಲಿ ಕುಟುಂಬದ ಬಗ್ಗೆ ತಿಳ್ಕೊಳ್ಳೋಣ. ಇನ್ನ ಕುಟುಂಬ ಯಾಕೆಲ್ಲ ಇವಾಗ ಹುಟ್ಕೊಂತು, ಏನಕ್ಕೆ ಅವಶ್ಯಕತೆ ಅಂತ ನಾವು ಸುಮ್ನೆ ಸಣ್ಣದಾಗಿ ತಿಳ್ಕೊಂಡ್ವಿ. ಆದ್ರೆ ಅದ್ರ ಅರ್ಥ ಏನು ಅಂತ ತಿಳ್ಕೋಬೇಕು ಅಲ್ವಾ? ಹೌದು ಮ್ಯಾಮ್. ಅದ್ರ ಅರ್ಥ ಏನು ಅಂತ ಈಗ ತಿಳ್ಕೊಳ್ತಾ ಹೋಗೋಣ, ಆಯ್ತಾ? ಕುಟುಂಬವನ್ನ ಇಂಗ್ಲಿಷ್ ಅಲ್ಲಿ ನಾವ್ ಏನಂತ ಹೇಳ್ತೀವಿ? ಫ್ಯಾಮಿಲಿ. ಫ್ಯಾಮಿಲಿ. ಅದೇ ರೀತಿ ಕುಟುಂಬ ಅನ್ನೋ ಪದಕ್ಕೆ ಒಂದು ಅರ್ಥ ಇದೆ. ಆ ಅರ್ಥ ಏನಾದ್ರೂ ಗೊತ್ತಾ? ಸ್ವಲ್ಪ ಯೋಚನೆ ಮಾಡ್ತೀರಾ? ಅವಾಗ್ಲೇ ನೀನೇ ಹೇಳ್ದೆ, ನೀವೇನೆ ಆನ್ಸರ್ ಅಲ್ಲೇ ಹೇಳಿದ್ರಿ ಅವಾಗ್ಲೇ ಕೇಳುವಾಗ. ಸ್ವಲ್ಪ ಹೇಳಿ ನೋಡೋಣ, ಏನಾದ್ರೂ ಗೊತ್ತಿದೆಯಾ ನೋಡೋಣ. ಯಾರ್ಯಾರು ಇದೀರಾ ಅನ್ನೋದು ಅಂತ ಕೇಳ್ದಾಗ ಹೇಳ್ದೆ. ವೆರಿ ಗುಡ್. ಅದಕ್ ಮುಂದುವರ್ದಂಗೆನೆ ಇದು ಬರುತ್ತೆ, ಅಂದ್ರೆ ಕುಟುಂಬ ಅಂದ್ರೆ ಏನು ಅಂತ. ಅಪ್ಪ, ಅಮ್ಮ, ಯಾರ್ಯಾರು ಇದಾರೆ? ವೆರಿ ಗುಡ್. ಮುಂದೆ ಅಕ್ಕ, ತಂಗಿ, ಆತರ ಎಲ್ಲರೂ ಈ ಎಲ್ಲ ವಾಸಿಸುವಂತಹ ಒಂದು ಜಾಗ ಅಲ್ವಾ? ಅದಕ್ಕೆ ಒಂದು ಸಾಮಾನ್ಯವಾಗಿ ಒಂದು ವ್ಯಾಖ್ಯ ಅಂದ್ರೆ ಅದ್ರ ಸಾಮಾನ್ಯ ಅರ್ಥ ಏನಂತ ಹೇಳ್ತೀವಿ ಅಂದ್ರೆ ಪಾಯಿಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ಆಯ್ತಾ? ತಂದೆ ತಾಯಿ, ಸಹೋದರರು ಸಹೋದರಿಯರು ಮತ್ತೆ ರಕ್ತ ಸಂಬಂಧಗಳನ್ನು ಹೊಂದಿರುವಂತಹ ವ್ಯವಸ್ಥೆಯನ್ನ ನಾವು ಕುಟುಂಬ ಅಂತ ಕರಿತೀವಿ. ಯಾವ್ದನ್ನ? ತಂದೆ, ಯಾವ್ದನ್ನ ಕುಟುಂಬ? ಸಹೋದರ ಸಹೋದರಿಯರು ಅವರೆಲ್ಲ ಇರೋ ರಕ್ತ ಸಂಬಂಧವನ್ನ ಹೊಂದಿರೋ ವ್ಯವಸ್ಥೆ ಕುಟುಂಬ ಅಂತ ಕರಿತೀವಿ. ಮತ್ತೆ ಕುಟುಂಬ ಅಂದ್ರೆ ಇನ್ನೂ ಒಂದ್ ಅರ್ಥ ಇದೆ. ಸಾಮಾನ್ಯವಾಗಿ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಸಂತತಿ ಸಹಿತವಾಗಿ. ಸಂತತಿ ಅಂದ್ರೆ ಏನ್ ಹೇಳಿ? ಸಂತತಿ. ಈ ನಮ್ಮ ಸಂತತಿಯವರು, ಇವಾಗ ಇತಿಹಾಸ ಪಾಠ ಕೇಳುವಾಗ ಇವರು ಇಂಥ ಸಂತತಿಯವರು ಅಥವಾ ಇಂಥ ವಂಶದವರು ಅಂತಾರಲ್ವಾ, ಅದನ್ನ ನಾವು ಸಂತತಿ ಅಂತ ಹೇಳ್ತೀವಿ. ಅದನ್ನ ನೆನ್ಪಿಟ್ಕೋಬೇಕು. ಅಂದ್ರೆ ಅವರ ಸಂತತಿ ಅಂದ್ರೆ ಪೂರ್ವಜರ ಕಾಲದಿಂದ ಸಂತತಿ ಸಹಿತವಾಗಿ
ಗಂಡ ಹೆಂಡತಿ ಹ್ಮ್. ಸಂಘ ಜೀವನ ಆ ವನ್ನ ನಡೆಸ್ತಾರಲ್ವಾ, ಹಾ. ಗಂಡ ಹೆಂಡತಿ ಅವರು ಸಂಘ ಜೀವನವನ್ನ ನಡೆಸ್ತಾರಲ್ವಾ, ಅದನ್ನ ನಾವು ಕುಟುಂಬ ಅಂತಾನು ಹೇಳ್ಬಹುದು. ಎಸ್ ಮ್ಯಾಮ್. ಸಂಘ ಜೀವನ ಅಂದ್ರೆ ಒಟ್ಟಿಗೆ ಜೀವನ ನಡೆಸೋದು, ಸಂಘ ಅಂತ ಅಂದ್ರೆ ಒಟ್ಟಿಗಿರುವಂತದ್ದು, ಆಯ್ತಾ. ಮತ್ತೆ ಸಾಮಾಜಿಕ ನಡವಳಿಕೆಯನ್ನ ಮತ್ತೆ ಆಚಾರ ವಿಚಾರಗಳನ್ನ ನಮ್ಗೆ ತಿಳಿಸುವಂತ ಕರ್ತವ್ಯವನ್ನು ಕೂಡ ಕುಟುಂಬ ಮಾಡುತ್ತೆ. ಸಾಮಾಜಿಕ ನಡವಳಿಕೆ ಅಂದ್ರೆ ಏನು ಗೊತ್ತಾ? ಹಾ ಮ್ಯಾಮ್, ನಾವು ಪ್ರತಿದಿನ ನಾವು ಮಾಡೋ ಕೆಲಸಗಳು, ನಾವು ಹೇಗಿರ್ಬೇಕು. ಹೌದು, ನಮ್ಮ ದೇಶದ ಸಂಪ್ರದಾಯಕ್ಕೆ ತಕ್ಕಂಗೆ ನಮ್ಮ ಆಚಾರ ವಿಚಾರ ಎಲ್ಲವನ್ನ ಕೂಡ ನಮ್ಗೆ ಕಲಿಸ್ಕೊಡುವಂತದ್ದು ನಮ್ಮ ಹಿರಿಯರಿಂದ ನಾವು ತಿಳ್ಕೊಳ್ತೀವಿ ಅಲ್ವಾ. ಹೌದು ಮ್ಯಾಮ್. ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರು ಹೇಳುವಂತ ಮಾತನ್ನ ಕೇಳ್ತೀರಾ? ಎಸ್ ಮ್ಯಾಮ್. ವೆರಿ ಗುಡ್. ಹಾಗಾಗಿ ಈ ಎಲ್ಲ ಅಂದ್ರೆ ಸಮೂಹವಾಗಿ ಒಂದು ಕುಟುಂಬವಾಗಿ ನಾವು ಜೀವನವನ್ನ ಮಾಡೋದಕ್ಕೆ ನಾವು ಕುಟುಂಬ ಅಂತ ಕರಿತೀವಿ. ಆಗ್ಲೇ ಹೇಳ್ದಾಗೆ ಆಂಗ್ಲ ಭಾಷೆಯಲ್ಲಿ ಕುಟುಂಬ ಅಂತ ಅಂದ್ರೆ ಆ ಕುಟುಂಬ ಪದ ಹೇಗೆ ಉತ್ಪತ್ತಿ ಆಯ್ತು ಅನ್ನೋದನ್ನ ತಿಳ್ಕೊಳ್ತಾ ನೋಡೋಣ. ಕುಟುಂಬವನ್ನ ನಾವು ಆಂಗ್ಲ ಭಾಷೆಯಲ್ಲಿ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಯಾವಾಗ್ಲೂ ನೀವು? ಫ್ಯಾಮಿಲಿ. ಫ್ಯಾಮಿಲಿ, ವೆರಿ ಗುಡ್ ಅಂತ ಕರಿತೀವಿ, ಫ್ಯಾಮಿಲಿ ಅಂತ ಕರಿತೀವಿ. ಈ ಶಬ್ದ ಫ್ಯಾಮುಲಸ್ ಎಂಬ ಲ್ಯಾಟಿನ್ ಶಬ್ದದಿಂದ, ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್ ಭಾಷೆ. ಲ್ಯಾಟಿನ್ ಭಾಷೆಯಿಂದ ಫ್ಯಾಮುಲಸ್ ಎಂಬ ಶಬ್ದದಿಂದ ಬಂದಿದೆ. ಎಸ್ ಮ್ಯಾಮ್. ಅಲ್ವಾ? ಇನ್ನ ಕುಟುಂಬದ ಮಹತ್ವ ಮತ್ತೆ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಪಾಯಿಂಟ್ ಮಾಡ್ಕೋಬೇಕು, ಆಯ್ತಾ? ಎಸ್ ಮ್ಯಾಮ್. ಓಕೆ. ಇನ್ನ ಕುಟುಂಬ ಸರ್ವವ್ಯಾಪಕವಾದದ್ದು. ಸರ್ವವ್ಯಾಪಕ ಅಂತಂದ್ರೆ ಸರ್ವ ಅಂದ್ರೆ ಏನಂತ ಅನ್ಕೊಂಡಿದೀರಾ ನೀವು? ಸರ್ವ ಅಂದ್ರೆ ಎಲ್ಲಾನು, ಎಲ್ಲ. ಹಾಗಾಗಿ ಕುಟುಂಬ ಎಲ್ಲೆಲ್ಲಿದೆ ಅಂತ ಅನ್ಕೊಂಡಿದೀರಾ ನೀವು? ಎಲ್ಲಾ ಕಡೆನೂ ಇದ್ದೇ ಇರುತ್ತೆ. ಅಲ್ವಾ? ಕುಟುಂಬ ಸರ್ವವ್ಯಾಪಕವಾಗಿ ಎಲ್ಲಾ ಕಡೆಯಲ್ಲೂ ಕೂಡ ನಾವು ಕಾಣ್ಬಹುದು. ವಿಭಿನ್ನವಾದ ಕುಟುಂಬದಲ್ಲೇನೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಅವರ ನಂಬಿಕೆ, ಅವರ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಧತಿಗಳಿರುತ್ತೆ. ಅದೇ ರೀತಿ ಸಮಾಜದ ಎಲ್ಲಾ ಚಟುವಟಿಕೆಗಳ ಮೂಲ ಘಟಕ ಕುಟುಂಬ. ಸಮಾಜದಲ್ಲಿ ಎಲ್ಲಾ ಘಟಕಗಳು, ಉದಾಹರಣೆಗೆ ನೀವು ಶಾಲೆಗೆ ಹೋಗ್ಬೇಕು ಅಂತಂದ್ರೆ ನಿಮ್ಗೆ ಪ್ರೋತ್ಸಾಹ ನೀಡೋರು, ಅದಕ್ಕೆ ನೆರವಾಗೋರು ಯಾರು? ಅಪ್ಪ ಅಮ್ಮ ಅಲ್ವಾ? ಅದೇ ರೀತಿ ನೀವೊಂದ್ ಜಾಬ್ಗೆ ಹೋಗ್ತೀರಾ ಅಥವಾ ಯಾವ್ದೋ ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಅದನ್ನ ನೀವು ಎಲ್ಲೆಡೆ ತೋರಿಸ್ಬೇಕು, ಪ್ರದರ್ಶಿಸ್ಬೇಕು ಅಂದ್ರೆ ಅದಕ್ಕೂ ನೆರವಾಗೋದು ಕುಟುಂಬ ಅಲ್ವಾ? ಹಾಗಾಗಿ ಸಮಾಜದ ಎಲ್ಲಾ ಚಟುವಟಿಕೆಗಳ ಮೂಲ ಘಟಕ ಕುಟುಂಬ ಆಗಿದೆ. ಮತ್ತೆ ಜವಾಬ್ದಾರಿ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನ ನಮಗೆ ಕಲಿಸ್ಕೊಡುತ್ತೆ. ಜವಾಬ್ದಾರಿ ಮತ್ತೆ ಸಾಮಾಜಿಕ ಹೊಣೆಗಾರಿಕೆ ಅಂದ್ರೆ ಏನು ಗೊತ್ತಾ? ಅಂದ್ರೆ ನಮ್ ಕರ್ತವ್ಯಗಳು. ಯಾಕಂದ್ರೆ ಪ್ರತಿ ಅಂದ್ರೆ ನಮಗೆ ಜವಾಬ್ದಾರಿ ಬಹಳ ಮುಖ್ಯವಾಗಿ ಅಗತ್ಯವಾಗಿರುವಂತದ್ದು ಅಲ್ವಾ? ಎಸ್ ಮ್ಯಾಮ್. ಕೇಳಿಸ್ತಿದೆ ಅಲ್ವಾ? ಹಾ ಮ್ಯಾಮ್. ಜವಾಬ್ದಾರಿ. ಇವಾಗ ನಿಮ್ಮ ಮನೆಯಲ್ಲಿ ಏನೋ ಒಂದು ಅಂಗಡಿ, ಸಾಮಾಜಿಕ ಹೊಣೆಗಾರಿಕೆ. ವೆರಿ ಗುಡ್. ಏನ್ ಗೊತ್ತಾ, ನೀವು ಮನೆಯಲ್ಲಿ ಅಂಗಡಿಗೆ ಹೋಗ್ತೀರಾ, ಹೋದಾಗ ನಿಮ್ಮ ಅಮ್ಮನೋ ಅಪ್ಪನೋ ದುಡ್ಡನ್ನ ಕೊಟ್ಟು ಕಳಿಸ್ತಾರ ನಿಮ್ ಹತ್ರ. ಅವಾಗ ದುಡ್ಡು ಕೊಟ್ಬಿಟ್ಟು ತಿಳ್ಕೋಬೇಕು ಅದ್ರ ಬಗ್ಗೆ ತಿಳುವಳಿಕೆ ನಿಮ್ ಜವಾಬ್ದಾರಿ ಇದೆ ಅಂತ ತಿಳ್ಕೋಬೇಕು ಅನ್ನೋದು ಇರ್ಬೇಕಲ್ವಾ? ಎಸ್ ಮ್ಯಾಮ್. ಸಾಮಾನ್ಯ ಏನೋ ತಗೋತೀವಿ, ನಾವ್ ಎಷ್ಟು ಇಸ್ಕೋಬೇಕು ಮಾಡಿ ಇಸ್ಕೊಂಡ್ ಬರ್ತೀರಾ? ಎಸ್ ಮ್ಯಾಮ್, ಕರೆಕ್ಟ್ ಆಗಿ ಇಸ್ಕೊಂಡ್ ಬರ್ತೀವಿ.
ವೆರಿ ಗುಡ್. ಜವಾಬ್ದಾರಿ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನ ನಮಗೆ ಸಾಮಾಜಿಕ ಹೊಣೆಗಾರಿಕೆ, ಸಮಾಜದಲ್ಲಿ ನಮ್ಮ ಕೊಡುಗೆ ಏನು ಅನ್ನೋದೆಲ್ಲವನ್ನು ಕೂಡ ನಮ್ಗೆ ತಿಳಿಸ್ಕೊಡುವಂತದ್ದು ಕುಟುಂಬ. ಈ ಮೂಲಕ ಅದು ಒಂದು ಲಕ್ಷಣವೂ ಹೌದು, ಮಹತ್ವವೂ ಹೌದು. ಕುಟುಂಬದ ನೆಕ್ಸ್ಟ್ ಪಾಯಿಂಟ್, ಕುಟುಂಬದ ಪ್ರತಿ ಸದಸ್ಯರನ್ನು ಪಾಲನೆ ಪೋಷಣೆ ಮಾಡುತ್ತೆ ಕುಟುಂಬದಲ್ಲಿ ಯಾರ್ಯಾರಿದೀವಿ ಅಂತ ಅವಾಗ್ಲೇ ಹೇಳಿದ್ರಿ. ಪಾಲನೆ ಪೋಷಣೆ ಮಾಡುತ್ತೆ ಎಲ್ಲ ಸದಸ್ಯರನ್ನು ಕೂಡ. ಕುಟುಂಬದ ಹಿರಿಯರು, ತಂದೆ ತಾಯಿ ಪಾಲನೆ ಪೋಷಣೆ ಮಾಡ್ತಾರೆ. ಇವಾಗ ನೀವು ಶಾಲೆಗೆ ಬರ್ಬೇಕು ಅಂತಂದ್ರೆ ನೀವೇ ಎಲ್ಲನ್ ಮಾಡ್ಕೊಂಡ್ ಬರ್ತೀರಾ, ಅಥವಾ ಹೆಂಗಿರ್ತೀರಾ ಹಂಗೆ ಬರ್ತೀರಾ? ಇಲ್ಲ ಅಲ್ವಾ? ಇಲ್ಲ ಮ್ಯಾಮ್. ಹಂಗಾಗಿ ಪ್ರತಿ ಸದಸ್ಯರನ್ನ, ನಿಮ್ಮನ್ನ ಇವನ್ ಊಟದಿಂದ ಹಿಡ್ದು ನಿಮ್ಮ ಅಗತ್ಯತೆ, ನಿಮ್ಮ ಆರೋಗ್ಯದಲ್ಲಿ ಏನೇ ಏರುಪೇರಾದ್ರೂ ಎಲ್ಲವನ್ನು ಮಾಡುವಂತವ್ರು ಯಾರು? ಕುಟುಂಬದವರು. ನಿಮ್ಮ ಅಪ್ಪ ಅಮ್ಮ, ಕುಟುಂಬದವರು. ಮತ್ತೆ ತಲೆಮಾರುಗಳ ಪರಂಪರೆಯನ್ನ ತಿಳಿಸುತ್ತದೆ. ತಲೆಮಾರು ಅಂದ್ರೇನು? ಅಂದ್ರೆ ನಮ್ಗೆ ಪೂರ್ವಜರು. ನಿಮ್ಮ ಪೂರ್ವಜರು, ನಿಮ್ಮ ಅಪ್ಪ ಅಮ್ಮ, ಅವ್ರಪ್ಪ ಅಮ್ಮ, ಅವ್ರಪ್ಪ ಅಮ್ಮ, ಹಿಂಗೆ ಎಷ್ಟೋ ತಲೆಮಾರುಗಳು ಬಂದಿರುತ್ತೆ. ನಮ್ಮ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ಇತಿಹಾಸವನ್ನ ಸೃಷ್ಟಿ ಅಂದ್ರೆ ಯಾರು ಇದ್ ಮಾಡಲ್ಲ, ಅವರು ಅಂದ್ರೆ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು. ಹಾಗಾಗಿ ಕೇವಲ ರಾಜರಿಗೆ ಮತ್ತೆ ಆಳ್ವಿಕೆ ಮಾಡೋರ್ಗ ಅಷ್ಟೇ ಅಲ್ಲ ತಲೆಮಾರುಗಳಿರೋದು, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಒಂದು ಚರಿತ್ರೆ ಇದ್ದೇ ಇದೆ. ಹಾಗಾಗಿ ನಿಮ್ ಕುಟುಂಬದಲ್ಲಿ ಯಾರ್ಯಾರು ಇದ್ರು ಅನ್ನೋ ತಿಳ್ಕೊಂಡಿದ್ದೀರಾ? ಹಿಂದೆ ಅವ್ರ ಹೆಸರುಗಳೆಲ್ಲ ತಿಳ್ಕೊಂಡಿದ್ದೀರಾ? ಎಸ್ ಮ್ಯಾಮ್. ವೆರಿ ಗುಡ್. ಯಾಕಂದ್ರೆ ನಮ್ಮವ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂತ ಅಂದ್ರೆ ಹೊರಗಿನ ಜನತೆ ಬಗ್ಗೆ ಅವರ ಒಂದು ಬೇಕು ಬೇಡಗಳಿರ್ಬೋದು ಎಲ್ಲವನ್ನು ತಿಳ್ಕೊಳ್ಳುವಂತ ಮನಸ್ಥಿತಿ ನಮ್ಗೆ ಇರುತ್ತೆ. ಹಾಗಾಗಿ ನಮ್ಮ ಬಗ್ಗೆ ಫಸ್ಟ್ ನಾವು ತಿಳ್ಕೊಳ್ಳೋ ಪ್ರಯತ್ನ ಪಡ್ಬೇಕು. ನೆಕ್ಸ್ಟ್, ಇದಿಷ್ಟು ಕುಟುಂಬದ ಮಹತ್ವ ಮತ್ತೆ ಲಕ್ಷಣಗಳು. ಕುಟುಂಬದ ಪ್ರಕಾರಗಳು ಇವಾಗ ಆಯ್ತಾ. ಮೊದಲನೇದು, ಇದ್ರಲ್ಲಿ ನಾವು 4 ತರ ಪ್ರಕಾರಗಳನ್ನ ಕಾಣ್ತೇವೆ. ಮಾತೃ ಪ್ರಧಾನ ಕುಟುಂಬ, ಪಿತೃ ಪ್ರಧಾನ ಕುಟುಂಬ, ವಿಭಕ್ತ ಅಥವಾ ಕೇಂದ್ರ ಕುಟುಂಬ, ಅಥವಾ ಅವಿಭಕ್ತ ಕುಟುಂಬ ಅಲ್ವಾ? ಅದ್ರಲ್ಲಿ ಮಾತೃ ಪ್ರಧಾನ ಕುಟುಂಬ. ಮಾತೃ ಅಂದ್ರೆ ಏನು? ಅಮ್ಮ. ಇದಕ್ ಸಂಬಂಧಪಟ್ಟಂಗೆ ಶಾಲೆಗೆ ಹೋಗೋ ಮೊದ್ಲು ಮನೆ ಮತ್ತೆ ಅಮ್ಮ ಇದೇ ನಮ್ಗೆ ಶಾಲೆ ಮತ್ತೆ ಗುರು ಅನ್ನೋ ಸಂಬಂಧಪಟ್ಟಂಗ ಒಂದ್ ಹೇಳಿಕೆ ಇದೆ, ಗೊತ್ತಾ ನಿಮ್ಗೆ? ಎಸ್ ಮ್ಯಾಮ್. ಮನೆಯೇ ಮೊದಲ ಶಾಲೆ, ತಾಯಿ ತಾನೇ ಮೊದಲ ಗುರು ಅಲ್ವಾ? ಎಸ್ ಮ್ಯಾಮ್. ಅಲ್ವಾ? ನಮ್ ಪ್ರತಿಯೊಂದು ಮಾತಾಡೋದ್ರಿಂದ ಪ್ರತಿ ಹೆಜ್ಜೆ ಇಡೋದನ್ನು ಕಲ್ಸ್ಕೊಡೋದು ಯಾರು? ಅಮ್ಮ ಅಲ್ವಾ? ಅದಕ್ಕಾಗಿ ನಾವು ಅಮ್ಮನ್ನ ಕೂಡ ಗೌರವಿಸ್ಬೇಕು, ಕುಟುಂಬದ ಹಿರಿಯರನ್ನ ನಾವು ಗೌರವಿಸ್ಬೇಕು. ಹಾಗಾದ್ರೆ ಮಾತೃ ಪ್ರಧಾನ ಕುಟುಂಬ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ತಾಯಿಯು ಕುಟುಂಬದ ಒಡತಿ ಆಗಿದ್ರೆ ಆ ಕುಟುಂಬವನ್ನ ಮಾತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ. ಯಾರ್ ಕುಟುಂಬದ ಒಡತಿ ಇರ್ತಾರೆ ಇಲ್ಲಿ ಈ ಕುಟುಂಬ ವ್ಯವಸ್ಥೆಯಲ್ಲಿ? ಅಮ್ಮ, ತಾಯಿ ಅಲ್ವಾ? ಅದಕ್ಕೆ ನಾವು ಮಾತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ. ಈ ಪದ್ಧತಿ ಹೆಚ್ಚಾಗಿ ನೀವ್ ಎಲ್ಲಾದ್ರೂ ಕಂಡಿದ್ದೀರಾ? ತಾಯಿ ಒಡತಿಯಾಗಿರುವಂತ ಕುಟುಂಬ ವ್ಯವಸ್ಥೆಯನ್ನ ನೀವ್ ಎಲ್ಲಾದ್ರೂ ನೋಡಿದೀರಾ? ಅಂದ್ರೆ ನಾವು ಉಡುಪಿ ಕಡೆ ಹೋದಾಗ ಅಲ್ಲಿ ಜಾಸ್ತಿ ನೋಡಿದ್ವಿ ಮ್ಯಾಮ್. ವೆರಿ ಗುಡ್. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಲ್ವಾ? ಹೌದು, ಈ ಪದ್ಧತಿಯನ್ನು ಹೆಚ್ಚಾಗಿ ನಾವು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ನಾವು ಕೆಲವು ಸಮುದಾಯಗಳಲ್ಲಿ ಕಾಣ್ತೇವೆ ಅಲ್ವಾ? ಈಗಲೂ ಕೂಡ ಕಾಣ್ತೇವೆ. ಉದಾಹರಣೆಗೆ ಉಡುಪಿ, ದಕ್ಷಿಣ ಕನ್ನಡ ಇಂತಹ ಪ್ರದೇಶಗಳಲ್ಲಿ, ಅದರಲ್ಲಿ ಎಲ್ಲಾ ಸಮುದಾಯ ಅಲ್ಲ, ಕೆಲವು ಸಮುದಾಯಗಳಲ್ಲಿ ನಾವು ಕಾಣ್ತೇವೆ ಅಲ್ವಾ? ಮತ್ತೆ ಇನ್ನೂ ಒಂದಷ್ಟು ಕಡೆ ನಾವು ಕಾಣ್ತೇವೆ. ಎಲ್ಲೆಲ್ಲಿ? ಕೇರಳ ರಾಜ್ಯದ ಮಲಬಾರ್ ನಾಯರ್ ಸಮುದಾಯಗಳಲ್ಲಿ ಹಾಗೂ ಈಶಾನ್ಯ ಭಾರತದ ಕೆಲವು ಆದಿವಾಸಿ ಸಮುದಾಯಗಳಲ್ಲಿ ನಾವು ಕಾಣ್ತೇವೆ ಈ ಒಂದು ಪದ್ಧತಿಯನ್ನ, ಈ ಒಂದು ವ್ಯವಸ್ಥೆಯನ್ನ ಅಲ್ವಾ? ಈಗ ನೀವ್ ಏನೇನ್ ತಿಳ್ಕೊಂಡ್ರಿ? ಮಾತೃ ಕುಟುಂಬ ಅಂದ್ರೇನು, ಆ ಕುಟುಂಬ
ಎಲ್ಲೆಲ್ಲಿ ಕಾಣ್ ಬರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಪಿತೃ ಪ್ರಧಾನ ಕುಟುಂಬ ಪದ್ಧತಿ ಅಂತಂದ್ರೆ ಪಿತೃ ಅಂದ್ರೆ ಯಾರು ಆಗಿದ್ರೆ ಇಲ್ಲಿ? ತಂದೆ. ತಂದೆ. ತಂದೆ ಏನಾಗಿರ್ತಾರೆ? ಕುಟುಂಬಕ್ಕೆ ಏನಾಗಿರ್ತಾರೆ? ಒಡೆಯನಾಗಿರ್ತಾನೆ. ವೆರಿ ಗುಡ್ ಅಲ್ವಾ? ಕುಟುಂಬದ ತಂದೆ ಕುಟುಂಬದ ಒಡೆಯನಾಗಿದ್ರೆ ಆ ಕುಟುಂಬವನ್ನ ಆ ಕುಟುಂಬವು ಪಿತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ. ಆಯ್ತಾ? ಅಂದ್ರೆ ಇಂತ ಕುಟುಂಬಗಳನ್ನ ಸರ್ವೇ ಸಾಮಾನ್ಯವಾಗಿ ಎಲ್ಲೆಲ್ಲಿ ಕಾಣ್ತೀರಿ ನಮ್ ವ್ಯವಸ್ಥೆಯನ್ನ? ಹೌದು, ನಿಮ್ಮನೆಯಲ್ಲೂ ಕೂಡ ಪಿತೃ ಪ್ರಧಾನ ಕುಟುಂಬವೇ ಇರೋದು, ಗಮನಿಸಿದೀರಾ? ವೆರಿ ಗುಡ್ ಅಲ್ವಾ? ಈ ವ್ಯವಸ್ಥೆ ಪ್ರಸ್ತುತವಾಗಿ ಎಲ್ಲೆಲ್ಲಿ ಕಾಣುತ್ತೆ ಅಂದ್ರೆ ಭಾರತ, ಗ್ರೀಕ್, ಚೀನಾ ದೇಶಗಳಲ್ಲಿ ಬಹಳ ಹಿಂದಿನಿಂದಲೂ ಮತ್ತೆ ಈಗಲೂ ಕೂಡ ಅಸ್ತಿತ್ವದಲ್ಲಿರೋದನ್ನ ನಾವು ಕಾಣುತ್ತೇವೆ ಅಲ್ವಾ? ಹಾಗಾದ್ರೆ ಈ ಎರಡು ಕುಟುಂಬಗಳು ಯಾವ್ಯಾವ್ದು? ನಾನು ಇವಾಗ ಹೇಳಿದ ಪ್ರಕಾರಗಳಲ್ಲಿ ಯಾವ್ಯಾವ್ ತಿಳ್ಕೊಂಡ್ವಿ ನಾವ್ ಇವಾಗ? ಮಾತೃ ಪ್ರಧಾನ ಕುಟುಂಬ, ಪಿತೃ ಪ್ರಧಾನ ಕುಟುಂಬ. ವೆರಿ ಗುಡ್. ಮೂರನೇದು ಕೇಂದ್ರ ಕುಟುಂಬ ಅಥವಾ ವಿಭಕ್ತ ಕುಟುಂಬ. ಹಿಂಗಂದ್ರೆ ಏನು ಕೇಂದ್ರ ಅಥವಾ ವಿಭಕ್ತ ಕುಟುಂಬ ಅಂದ್ರೆ? ಅವಾಗ್ಲೇ ಪೀಠಿಕೆ ನಾನು ಸ್ಟಾರ್ಟಿಂಗ್ ಹೇಳುವಾಗ್ಲೇ ಹೇಳಿದ್ರಿ ನಿಮ್ ಮನೇಲಿ ಯಾರ್ಯಾರು ಇದ್ದೀರಾ ಅಂತ ಅಂದ್ರೆ ಅಪ್ಪ ಅಮ್ಮ ಅಲ್ವಾ? ಅವು ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು. ಅವಿವಾಹಿತರು ಅಂದ್ರೆ ವಿವಾಹ ಆಗಿಲ್ಲದ ಅವರ ಮಕ್ಕಳು ವಾಸಿಸುವ ಕುಟುಂಬವೇ ಕೇಂದ್ರ ಕುಟುಂಬ ಅಂತೇಳಿ ಕರಿತೀವಿ ಅಲ್ವಾ? ಈ ಕುಟುಂಬ ಅಂದ್ರೆ ಹೆಚ್ಚಾಗಿ ಎಲ್ಲಾ ಕಡೆಲೂ ಇತ್ತೀಚಿನ ದಿನಗಳಲ್ಲಿ ಕಾಣ್ತೇವೆ ಅಲ್ವಾ? ಯಾರಾದ್ರೂ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರೋರ ಸಂಖ್ಯೆ ಹೆಚ್ಚಾಗಿ ಕಾಣ್ತಿದ್ದೀರಾ ನೀವು? ಇಲ್ಲ ಮ್ಯಾಮ್. ಇಲ್ಲ. ಹಲವು ಕಾರಣಗಳಿಂದ ಇಂದಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬಗಳು ಕಣ್ಮರೆ ಆಗ್ತಿರೋದನ್ನ ನಾವು ಕಾಣ್ಬಹುದು. ಅವಿಭಕ್ತ ಕುಟುಂಬದಲ್ಲೂ ಒಂದು ಇರೋದ್ರಲ್ಲಿ ವಾಸಿಸೋದ್ರಲ್ಲಿ ಒಂದು ಖುಷಿ ಇರುತ್ತೆ, ಹೊಂದಾಣಿಕೆ ಇರುತ್ತೆ ಇದ್ರಲ್ಲಿ. ಬಟ್ ಈ ಕುಟುಂಬದಲ್ಲಿ ವಾಸಿಸೋದ್ರಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ ಅಲ್ವಾ? ಆದ್ರೆ ಈ ಕುಟುಂಬಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಎಲ್ಲೆಲ್ಲಿ ಕಾಣ್ತೀವಿ ಅಂತ ನೀವ್ ಅನ್ಕೊಂಡಿದೀರಿ? ನಗರಗಳಲ್ಲಿ. ವೆರಿ ಗುಡ್. ನಗರಗಳಲ್ಲಿ ಕಾಣ್ತೀವಿ. ನೀವು ನೋಡಿರೋದ್ ಬರೀ ನಗರಗಳಲ್ಲಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ವಿಭಕ್ತ ಕುಟುಂಬಗಳು ವ್ಯಾಪಿಸಿವೆ. ಅವಿಭಕ್ತ ಕುಟುಂಬಗಳೆಲ್ಲ ಹೊಡೆದು ಅವ್ರದೇ ಕೇಂದ್ರ ಕುಟುಂಬಗಳಾಗಿ ಅವರ ಒಂದು ಸಂಸಾರವನ್ನ ಅಥವಾ ಅವ್ರ ಜೀವನವನ್ನ ನಡೆಸ್ತಿದ್ದಾರೆ. ಹಾಗಾದ್ರೆ ನಾವ್ ಎಲ್ಲೆಲ್ಲಿ ಕಾಣ್ತೀವಿ ಅಂದ್ರೆ ಆಧುನಿಕ ಸಮಾಜ ಮತ್ತೆ ನಗರ ಸಮಾಜದಲ್ಲಿ ಹೆಚ್ಚಾಗಿ ಕಂಡ್ಬರ್ತಿದೆ. ಅಷ್ಟೇ ಅಲ್ಲದೆ ಇದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಂದು ಕೇಂದ್ರ ಕುಟುಂಬವನ್ನು ನಾವು ಕಾಣ್ತಿದೀವಿ. ಇದ್ರ ಲಕ್ಷಣ ಸದಸ್ಯರ ಸಂಖ್ಯೆ ಕಡಿಮೆ ಇರುತ್ತೆ, ಮತ್ತೆ ಗಾತ್ರದಲ್ಲಿ ದೊಡ್ಡದಿರುತ್ತಾ ಚಿಕ್ಕದಿರುತ್ತಾ? ಚಿಕ್ಕದು ಮ್ಯಾಮ್. ಹೆಚ್ಚಿನ ಸ್ವತಂತ್ರ ಇರುತ್ತೆ, ಮತ್ತೆ ಸರಳ ಸಾಮಾಜಿಕ ನಿಯಂತ್ರಣ ಇರುತ್ತೆ. ಇಲ್ಲಿ ಸಾಮಾಜಿಕ ನಿಯಂತ್ರಣ ಅಂದ್ರೆ ಏನ್ ಅನ್ಕೊಂಡಿದೀರಾ? ಸಮಾಜದಲ್ಲಿ ನಾವ್ ಹೇಗ್ ವರ್ತಿಸ್ಬೇಕು ಅನ್ನೋದನ್ನ ಸರಳವಾಗಿ ನಾವು ಕಲ್ತ್ಕೋಬಹುದು. ಬಟ್ ಹಿಂದಿನ ಸಂಪ್ರದಾಯ ಕುಟುಂಬಗಳು, ಅವಿಭಕ್ತ ಕುಟುಂಬಗಳನ್ನ ನಾವು ನೋಡಿದುವಾಗ ಅಲ್ಲಿ ಆಚಾರ ವಿಚಾರ, ಮೂಢನಂಬಿಕೆ ಇವಕ್ಕೆಲ್ಲ ತುಂಬಾ ಅವಕಾಶ ಇತ್ತು. ಬಟ್ ಇವಾಗ ಆಧುನಿಕ ಯುಗ ಆಗಿರೋದ್ರಿಂದ ಹೆಚ್ಚಾಗಿ ನಾವು ಸರಳ ಸಾಮಾಜಿಕ ನಿಯಂತ್ರಣ ಅಲ್ವಾ, ವೈಜ್ಞಾನಿಕವಾಗಿ ವಿವೇಚನೆಯಿಂದ ಯೋಚಿಸಿ ನಡ್ಕೊಳ್ಳೋದನ್ನ ನಮಗೆ ಕಳ್ಸಿಕೊಟ್ಟಿದ್ದಾರೆ. ಅಂದ್ರೆ ಕಲ್ತ್ಕೊಳ್ಬಹುದು, ಮತ್ತೆ ಅದಕ್ಕೆ ಅವಕಾಶ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಕುಟುಂಬ ಅಂದ್ರೇನು ಏನೇನ್ ತಿಳ್ಕೊಂಡ್ವಿ ಇಂದಿನ ತರಗತಿಲಿ? ಕುಟುಂಬ, ಅದರಲ್ಲಿ ಮಾತೃ ಪ್ರಧಾನ, ಪಿತೃ ಪ್ರಧಾನ, ಕೇಂದ್ರ ವಿಭಕ್ತ ಕುಟುಂಬಗಳು, ಮತ್ತೆ ಅದ್ರ ಮಹತ್ವ, ಲಕ್ಷಣ, ಅರ್ಥಗಳನ್ನ ತಿಳ್ಕೊಂಡ್ವಿ. ಹಾಗಿದ್ರೆ ನಾನೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಹೇಳ್ತೀರಾ? ಮಾತೃ ಪ್ರಧಾನ ಮತ್ತೆ ಪಿತೃ ಪ್ರಧಾನ ಕುಟುಂಬಗಳದ್ದು ಒಂದೇ ಒಂದು ವ್ಯತ್ಯಾಸ ಏನಿರಬಹುದು? ಮಾತೃ ಪ್ರಧಾನದಲ್ಲಿ ತಾಯಿ ಮನೆ ಒಡತಿ ಆಗಿರ್ತಾಳೆ, ವೆರಿ ಗುಡ್. ತಂದೆ ಒಡೆಯನಾಗಿರ್ತಾನೆ.
ವೆರಿ ಗುಡ್. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಿದ್ರೆ ನಾನು ನಿಮ್ಗೆ ಹೋಮ್ ವರ್ಕ್ ನ ಕೊಡ್ತೀನಿ, ಮಾಡ್ಕೊ ಬರ್ತೀರಾ ಅಲ್ವಾ? ಎಸ್ ಮ್ಯಾಮ್. ಹಾಗಿದ್ರೆ ನೋಟ್ ಮಾಡ್ಕೊಳ್ಳಿ. ಕುಟುಂಬ ಎಂದರೇನು, ಮತ್ತೆ ಅವಿಭಕ್ತ ಕುಟುಂಬ ಮತ್ತೆ ವಿಭಕ್ತ ಕುಟುಂಬಗಳ ವ್ಯತ್ಯಾಸವನ್ನ ಪಟ್ಟಿ ಮಾಡಿ. ಅವಿಭಕ್ತ ಮತ್ತೆ ವಿಭಕ್ತ ಕುಟುಂಬಗಳಿಗಿರುವಂತಹ ವ್ಯತ್ಯಾಸ ಏನು? ಯಾಕಂದ್ರೆ ನಾನು ಅವಿಭಕ್ತ ಕುಟುಂಬ ಇನ್ನ ಮಾಡಿಲ್ಲ. ಸೊ ಹಂಗಾಗಿ ಪಾಠದ ಮುಂದಿನ ಭಾಗವನ್ನ ಓದಿ ಆಲೋಚನೆ ಮಾಡಿ ಅದ್ರ ವ್ಯತ್ಯಾಸ ಏನು ಅನ್ನೋದನ್ನ ಗುರ್ತ್ ಮಾಡ್ಕೊಂಡ್ ಬರ್ಬೇಕು. ಓಕೆನಾ? ಎಸ್ ಮ್ಯಾಮ್. ಮುಗಿಸೋಣ ಇವತ್ತಿನ ಕ್ಲಾಸ್ನ ಇಲ್ಲಿಗೆ? ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಚೆನ್ನಾಗಿ ಓದಿ ಆಯ್ತಾ? ಎಸ್ ಮ್ಯಾಮ್.